ದೇಶದಲ್ಲಿ ಹೊಸ ರೀತಿಯ ವಂಚನೆ ಶುರುವಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ನನ್ನನ್ನ ಗರ್ಭಿಣಿ ಮಾಡಿದ್ರೆ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ, ಜೊತೆಗೆ ಡಬಲ್ ಬೆಡ್ರೂಮ್ ಫ್ಲಾಟ್ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಆನ್ಲೈನ್ ನಲ್ಲಿ ಜಾಹೀರಾತು ನೀಡಿದ್ದಾರೆ. ಈ ಜಾಹೀರಾತು ನೀಡಿ ಅವರು ನೀಡಿದ ನಂಬರ್ಗೆ ಕರೆ ಮಾಡಿದ್ರೆ ವಂಚಕರು ಉಂಡೆನಾಮ ತಿಕ್ಕೋದು ಗ್ಯಾರಂಟಿ. ಏನಿದು ನ್ಯೂ ಸ್ಕ್ಯಾಮ್ ಅಂತ ನೋಡೋಣ ಬನ್ನಿ. ದೇಶಾದ್ಯಂತ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಜಾಲ. ಪ್ಲೇ ಬಾಯ್ ಸರ್ವಿಸ್ ಹೆಸರಿನಲ್ಲಿ ಪುರುಷರಿಗೆ ಗಾಳ. ದೇಶದಲ್ಲಿ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಅನ್ನೋ ವಂಚಕರ ಜಾಲ ಫುಲ್ ಆಕ್ಟಿವ್ ಆಗಿದೆ. ಶ್ರೀಮಂತ ಮಹಿಳೆಯರು ಅವರ ಗಂಡಂದಿರಿಂದ ಗರ್ಭಿಣಿಯಾಗಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಅವರಿಗೆ ನೀವು ಗರ್ಭಿಣಿಯಾಗುವಂತೆ ಮಾಡಿದ್ರೆ ಲಕ್ಷ ಹಣ, ಒಂದು ಮನೆ ಉಡುಗೊರೆಯಾಗಿ ಕೊಡ್ತಾರೆ. ನಿಮ್ಮ ಮಾಹಿತಿಯನ್ನ ಸಹ ಗೌಪ್ಯವಾಗಿ ಇಡ್ತಾರೆ ಅಂತ ಪುರುಷರನ್ನ ನಂಬಿಸಿ ಅವರಿಂದ ಹಣ ಪೀಕೋ ಜಾಲ ಹುಟ್ಟಿಕೊಂಡಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ವಂಚಕರ ಜಾಲ ಮಿಕ್ಕಗಳಿಗೆ ಗಾಳ ಹಾಕ್ತಿದೆ ಅಂತ ಗೊತ್ತಾಗಿದೆ. ಎಷ್ಟಕ್ಕೂ ಹೇಗಿರುತ್ತೆ ಅವರ ವಂಚನೆಯ ತಂತ್ರ ಅಂತ ನೋಡೋದಾದ್ರೆ, ವಂಚಕರ ತಂತ್ರವೇನು? ಸೋಷಿಯಲ್ ಮೀಡಿಯಾ, ವಾಟ್ಸಾಪ್ ಮೂಲಕ ವಂಚಕರು ಸಂಪರ್ಕ ಸಾಧಿಸಿ ಶ್ರೀಮಂತ ಮಹಿಳೆಯರಿಗೆ ಗರ್ಭಿಣಿಯಾಗಲು ನೆರವು ನೀಡುವಂತೆ ಮನವಿ ಮಾಡ್ತಾರೆ. ಸಂಪರ್ಕಕ್ಕೆ ಬಂದವರನ್ನ ನಂಬಿಸಲು 7 ರಿಂದ 8 ಮಹಿಳೆಯರ ಫೋಟೋಗಳನ್ನು ಕಳುಹಿಸಿ ಯಾರು ಬೇಕೋ ಅವರನ್ನ ಆರಿಸಿಕೊಳ್ಳಲು ಆಫರ್ ಕೊಡ್ತಾರೆ. ಬಳಿಕ ಅವರ ಜೊತೆ ಲೈಂಗಿಕ ಸಂಪರ್ಕ ಏರ್ಪಡಿಸಿಕೊಂಡ್ರೆ 5 ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಅಂತ ನಂಬಿಸ್ತಾರೆ. ಗರ್ಭಿಣಿಯಾದ್ರೆ ಹೆಚ್ಚುವರಿಯಾಗಿ 8 ಲಕ್ಷ ರೂಪಾಯಿ ಕೊಡುವ ಭರವಸೆಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ 13 ಲಕ್ಷ ರೂಪಾಯಿ ಡಬಲ್ ಬೆಡ್ರೂಮ್ ಫ್ಲಾಟ್ ನೀಡುವುದಾಗಿ ವಂಚಕರ ಆಮಿಷ ಒಡ್ಡುತ್ತಾರೆ. ಅಲ್ಲದೆ ಗರ್ಭಿಣಿಯಾಗಲು ನೆರವು ನೀಡಿದವರ ಮಾಹಿತಿಯನ್ನ ಗೌಪ್ಯತೆ ಕಾಪಾಡಿಕೊಳ್ಳುವ ಭರವಸೆ ನೀಡ್ತಾರೆ. ಜೊತೆಗೆ ನಕಲಿ ದಾಖಲೆ, ಒಡಂಬಡಿಕೆ ಪತ್ರ, ನಕಲಿ ಪ್ರೊಫೈಲ್ ಸೃಷ್ಟಿಸಿ ವಂಚನೆ ಮಾಡ್ತಾರೆ. ವಂಚಕರ ಗಾಳಕ್ಕೆ ಬಿದ್ದ ಬಳಿಕ ಹಂತ ಹಂತವಾಗಿ ಹಣ ಪೀಕುತ್ತಾರೆ. ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ರಿಜಿಸ್ಟರ್ ಆದ ಬಳಿಕ GST, ವಿಮಾ ಕಂಪನಿಗಳ ಹೆಸರಿನಲ್ಲಿ ವಂಚಿಸುವ ಮೋಸಗಾರರು ನಮ್ಮ ಬಳಿ ಹಣ ಇಲ್ಲ ಅಂದವರಿಗೆ ನಕಲಿ ಲೋನ್ ಆಪ್ಗಳ ಮೂಲಕ ಲೋನ್ ತೆಗೆದುಕೊಳ್ಳುವಂತೆ ಪುಸಲಾಯಿಸಿ ಅಲ್ಲಿಯೂ ವಂಚನೆ ಮಾಡ್ತಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಲವು ವರ್ಷಗಳಿಂದ ವಂಚಕರ ಗ್ಯಾಂಗ್ ಆಕ್ಟಿವ್. ಮಾನಕ್ಕೆ ಹೆದರಿ ದೂರು ದಾಖಲಿಸದ ಬಲಿಪಶುಗಳು. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್, ಪ್ಲೇ ಬಾಯ್ ಸರ್ವಿಸ್ ಹೆಸರಲ್ಲಿ ವಂಚನೆ ಮಾಡ್ತಿರೋ ಜಾಲ ಈಗಿನಿಂದ ಇರೋದಲ್ಲ. ಹಲವು ವರ್ಷಗಳಿಂದ ಭಾರತದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ದೆಹಲಿ ಸೇರಿ ಭಾರತದ ಹಲವು ರಾಜ್ಯಗಳಲ್ಲಿ ವಂಚಕರು ಸಕ್ರಿಯವಾಗಿದ್ದಾರೆ. ಇವರಿಂದ ವಂಚನೆಗೆ ಒಳಗಾದ ಹಲವು ಬಲಿಪಶುಗಳು ಮಾನಕ್ಕೆ ಹೆದರಿ ಪೊಲೀಸರಿಗೆ ದೂರು ನೀಡಲು ಹಿಂಜರಿಯುತ್ತಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇದೇ ಕಾರಣಕ್ಕೆ ಈ ವಂಚಕರ ಜಾಲ ಪತ್ತೆ ಹಚ್ಚಲು ಸಾಧ್ಯವಾಗ್ತಿಲ್ಲ. ವಂಚನೆಗೊಳಗಾದವರು ಧೈರ್ಯವಾಗಿ ಮುಂದೆ ಬಂದ್ರೆ ವಂಚಕರ ಹೆಡೆಮುರಿ ಕಟ್ಟಲು ನಮಗೆ ನೆರವಾಗುತ್ತದೆ ಅಂತ ಪೊಲೀಸರು ಹೇಳಿದ್ದಾರೆ. ಸುಲಭವಾಗಿ ಬರುವ ಹಣಕ್ಕೆ ಮನಸೋಲುವ ಜನ. ವಂಚನೆ ಜಾಲ ಸುಳಿವು ಸಿಗದಂತೆ ವಂಚಕರ ಕಟ್ಟೆಚ್ಚರ.
ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಪ್ಲೇ ಬಾಯ್ ಸರ್ವಿಸ್ ಮೂಲಕ ವಂಚಕರು ಗಾಳ ಹಾಕ್ತಾರೆ. ಸೋಷಿಯಲ್ ಮೀಡಿಯಾ ಜಾಹೀರಾತು ನಂಬುವ ಬಲಿಪಶುಗಳು ಸುಲಭವಾಗಿ ಬರುವ ಹಣ ಆಸ್ತಿಗಾಗಿ ಮನಸೋಲುತ್ತಾರೆ. ಒಂದು ಬಾರಿ ನೀವು ವಂಚಕರ ಸಂಪರ್ಕಕ್ಕೆ ಬಂದ್ರೆ ಅಲ್ಲಿಗೆ ನಿಮಗೆ ಉಂಡೆನಾಮ ತಿಕ್ಕಲು ಅವರು ಕಾದು ಕೂತಿರ್ತಾರೆ. ಯಾವುದೇ ಕಾರಣಕ್ಕೂ ಬಲಿಪಶುಗಳಿಗೆ ತಾವೊಂದು ವಂಚನೆಯ ಜಾಲದಲ್ಲಿ ಸಿಲುಕಿದ್ದೇವೆ ಅನ್ನೋದು ಗೊತ್ತಾಗದಂತೆ ಕಟ್ಟೆಚ್ಚರ ವಹಿಸ್ತಾರೆ. ಜೊತೆಗೆ ಬಲಿಪಶುಗಳು ಇದು ವಂಚನೆಯ ಜಾಲವೋ ವಿಶ್ವಾಸಾರ್ಹತೆ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ನೀಡದಂತೆ ಮೇಲಿಂದ ಮೇಲೆ ಒತ್ತಡ ಹೇರುತ್ತಾರೆ. ಈ ಮೂಲಕ ಜನರನ್ನ ವಂಚಿಸೋ ಜಾಲ ದೇಶಾದ್ಯಂತ ಹರಡಿದೆ. ಇದರ ಕುರಿತು ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಪೊಲೀಸರು ಜನರನ್ನ ಅಲರ್ಟ್ ಮಾಡಿದ್ದಾರೆ. ಬಡ ಕಾರ್ಮಿಕರೇ ವಂಚಕರ ರಿಯಲ್ ಟಾರ್ಗೆಟ್. ಹರ್ಷದ ಕೂಳಿಗೆ ವರ್ಷದ ಕೂಳು ಕಂಡವರ ಪಾಲು. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ವಂಚಕರ ಜಾಲದಲ್ಲಿರೋರೆಲ್ಲ ವಿದ್ಯಾವಂತರೇ ಆಗಿದ್ದಾರೆ. ಇವರ ರಿಯಲ್ ಟಾರ್ಗೆಟ್ ಬಡ ಕಾರ್ಮಿಕರೇ ಆಗಿದ್ದಾರೆ. ತಿಂಗಳಿಗೆ 20,000 ರೂಪಾಯಿಗಿಂತ ಕಡಿಮೆ ದುಡಿಯುವ ಕಾರ್ಮಿಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ಷ ಪೂರ್ತಿ ದುಡಿದ್ರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನ ಗಳಿಸಲು ಸಾಧ್ಯ ಇಲ್ಲ. ಅಂತದ್ರಲ್ಲಿ ಕೇವಲ ಒಂದು ಬಾರಿ ಗರ್ಭಿಣಿ ಮಾಡಿದ್ರೆ 13 ಲಕ್ಷ ರೂಪಾಯಿ ಹಣ ಅನಾಮತ್ತಾಗಿ ಬಂದು ಬೀಳುತ್ತೆ ಅಂದ್ರೆ ಯಾರು ತಾನೇ ಒಪ್ಪದೇ ಇರೋದಕ್ಕೆ ಸಾಧ್ಯ? ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ವಂಚಕರು ಬಡವರನ್ನ ಟಾರ್ಗೆಟ್ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಕೋವಿಡ್ ಮುಗಿದ ಮೇಲೆ ಹೊಸ ವಂಚನೆ ಮಾರ್ಗ. ವಂಚಕರಿಂದ ಉಚಿತ ಹಣದ ಜೊತೆ ಫ್ರೀ ಸೆಕ್ಸ್ ಆಸೆ. ಭಾರತದಲ್ಲಿ ಕೋವಿಡ್ ಶುರುವಾದ ಬಳಿಕ ಜನ ಲಾಕ್ಡೌನ್ನಿಂದಾಗಿ ಮನೆಯಲ್ಲಿ ಲಾಕ್ ಆಗಿದ್ರು. ಈ ವೇಳೆ ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಭಾರತದಲ್ಲಿ ಜನಪ್ರಿಯವಾಯಿತು. ಬಡವರು ಕೂಡ ವಿವಿಧ ಪೇಯಿಂಗ್ ಆ್ಯಪ್ಗಳ ಮೊರೆ ಹೋಗಿದ್ದಾರೆ. ಕೋವಿಡ್ ಮುಗಿದ ಬಳಿಕವೂ ಜನ ಹೆಚ್ಚಾಗಿ ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಬಳಸ್ತಿದ್ದಾರೆ. ಇದು ವಂಚಕರಿಗೆ ಮೋಸ ಮಾಡಲು ಹೊಸ ದಾರಿ ತೋರಿಸಿದೆ. ಭಾರತದಲ್ಲಿ 140 ಕೋಟಿಗೂ ಅಧಿಕ ಜನ ಇದ್ದಾರೆ. ಸೈಬರ್ ವಂಚನೆಯ ಬಗ್ಗೆ ಸರ್ಕಾರ ರೇಡಿಯೋ, ಟಿವಿಗಳಲ್ಲಿ ಜಾಹೀರಾತು ನೀಡ್ತಾ ಇದೆ. ಆದರೂ ಸಹ ವಂಚಕರು ಹೊಸ ಐಡಿಯಾಗಳನ್ನ ಬಳಸಿ ಜನರನ್ನ ವಂಚಿಸೋದನ್ನ ಮಾತ್ರ ನಿಲ್ಲಿಸಿಲ್ಲ. ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಅನ್ನೋ ವಂಚನೆಯ ಜಾಲ ಡೆಡ್ಲಿ ತಂತ್ರ ಅನುಸರಿಸ್ತಾ ಇದೆ. ಈ ವಂಚನೆಯಲ್ಲಿ ಸುಲಭವಾಗಿ ಹಣ ಮಾತ್ರ ಸಿಗಲ್ಲ, ಬದಲಿಗೆ ಲೈಂಗಿಕ ಸುಖ ಕೂಡ ಸಿಗುತ್ತೆ ಅನ್ನೋ ಉಮೇದಿಯಲ್ಲಿ ಹಲವರು ವಂಚನೆಗೆ ಒಳಗಾಗಿದ್ದಾರೆ. ಭಾರತದ ಸೈಬರ್ ಕ್ರೈಮ್ ಇತಿಹಾಸದಲ್ಲಿಯೇ ಇಷ್ಟೊಂದು ದೊಡ್ಡ ವಂಚನೆಯ ತಂತ್ರ ಇದುವರೆಗೂ ಯಾರೂ ಕಂಡುಕೊಂಡಿರಲಿಲ್ಲ ಅಂತ ವಂಚನೆಯ ತಂತ್ರ ಈಗ ಸಕ್ರಿಯವಾಗಿದೆ. ಇದು ಬಹಳಷ್ಟು ದಶಕಗಳವರೆಗೆ ಜನರನ್ನ ವಂಚನೆ ಮಾಡಲು ಬಳಕೆಯಾಗುತ್ತೆ ಅಂತ ಸೈಬರ್ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ವಂಚಕರು ಸೋಷಿಯಲ್ ಮೀಡಿಯಾ ಮೂಲಕ ಬಲಿ ಪಶುಗಳಿಗೆ ಗಾಳ ಹಾಕ್ತಾ ಇರೋದ್ರಿಂದ ಹಣ ಕಳೆದುಕೊಂಡವರು ಮಾನ ಮರ್ಯಾದೆಗೆ ಹೆದರಿ ಪೊಲೀಸರಿಗೆ ದೂರು ನೀಡಲು ಹಿಂದೇಟು ಹಾಕುತ್ತಿದ್ದಾರೆ. ಪದೇ ಪದೇ ಎಚ್ಚರಿಕೆ ಕೊಟ್ಟರೂ ಬದಲಾಗುತ್ತಿಲ್ಲ ಜನ. ಮೋಸ ಹೋಗೋರು ಇದ್ರೆ ಮೋಸ ಮಾಡ್ತಾರೆ.
ಭಾರತದಲ್ಲಿ ಸೈಬರ್ ವಂಚನೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಆಗ್ತಿದೆ. ನಿಮ್ಮ ಹಣ ಡಬಲ್ ಮಾಡಿ ಕೊಡ್ತೀವಿ, ಲೋನ್ ಕೊಡಿಸ್ತೀವಿ ಅಂತ ಯಾರಾದರೂ ಕರೆ ಮಾಡಿದ್ರೆ ಹುಷಾರಾಗಿರಿ ಅಂತ ಭಾರತ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತದಲ್ಲಿರೋ ಬ್ಯಾಂಕುಗಳು ಸೇರಿ ಎಲ್ಲರೂ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ಆದ್ರೂ ಸಹ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾರು ಸುಲಭವಾಗಿ ಹಣ ನೀಡಲ್ಲ ಅನ್ನೋದು ನಿಮ್ಮ ತಲೆಗೆ ಹೋಗ್ಲಿ. ಯಾಕಂದ್ರೆ ಸುಖ ಸುಮ್ಮನೆ ನಿಮಗೆ ಹಣ ನೀಡೋಕೆ ಅವರೇನು ನಿಮ್ಮ ಸಂಬಂಧಿಕರೋ ಸ್ನೇಹಿತರೋ ಅಲ್ಲ. ಇದನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ಈ ರೀತಿಯ ವಂಚನೆಗಳಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಬಹುದು. ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಲೈಂಗಿಕ ಸುಖ ಪಡೆಯಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ಅವರು ನಿಮ್ಮನ್ನ ಯಾಕೆ ಪುಸಲಾಯಿಸಬೇಕು ಅನ್ನೋ ಪ್ರಶ್ನೆಯನ್ನ ನೀವೇ ಕೇಳಿಕೊಳ್ಳಿ. ಒಂದು ವೇಳೆ ಹೀಗೆ ವಂಚಕರ ಬಲೆಗೆ ಬಿದ್ದರೂ ರಿಜಿಸ್ಟರ್ ಆಗೋಕೆ ನಾನು ಯಾಕೆ ಹಣ ನೀಡಬೇಕು ಅನ್ನೋದನ್ನಾದರೂ ಕೇಳಿಕೊಳ್ಳಿ. ಆಗ ಇಂಥ ವಂಚಕರ ಬಲೆಗೆ ಬೀಳದಂತೆ ಜಾಗ್ರತೆ ವಹಿಸಬಹುದು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದರಲ್ಲೂ ಆನ್ಲೈನ್ ಯುಗದಲ್ಲಿ ತರಹೇವಾರಿ ವಂಚನೆಗಳು ಬೆಳಕಿಗೆ ಬರ್ತಿವೆ. ಆ ಸಾಲಿಗೆ ಈ ವಂಚನೆಯೂ ಸೇರಿಕೊಂಡಿದೆ. ಬಿಹಾರದಲ್ಲಿ ಕೂತು ವಂಚಕರು ಮಿಕಾಗಳಿಗೆ ಗಾಳ ಹಾಕ್ತಿದ್ದಾರೆ. ಹೀಗೆ ಗಾಳಕ್ಕೆ ಬಿದ್ದೋರಿಗೆ ಉಂಡೆನಾಮ ತಿಕ್ತಿದ್ದಾರೆ. ಈ ರೀತಿ ವಂಚನೆಯ ಕುರಿತು ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ದ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.